ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ತುಂಬ ಸ್ಪೆಷಲ್ಲು, ವರ್ಷ ಪೂರ್ತಿ ನೆನ್ಪಿಟ್ಕೊಳ್ಳೋ ಅಂಥ ಒಂದು ಸ್ವೀಟ್ ಮೆಮೊರಿ ಅಂತಲೇ ಹೇಳ್ಬೋದು. ಈ ದಿನ ವರ್ಷಕ್ಕೆ ಒಂದು ಸರಿ ಮಾತ್ರ ಬರುತ್ತೆ ನಮಗೂ ಮತ್ತು ನಮ್ಮ ಮಕ್ಕಳು ಎಲ್ರಿಗೂ ಕೂಡ. ಇಲ್ಲಿ ನೋಡ್ತಿರ್ಬೋದು ನೀವು ಜಿಂಕೆ. ಸೊ ಏನಪ್ಪ ಇದು ಊಟ ಮಾಡ್ತಾರೆ ತೋರಿಸ್ತಾ ಇದ್ದಾರೆ, ಜಿಂಕೆ ತೋರಿಸ್ತಾ ಇದ್ದಾರೆ ಅಂತ ಕೆಲವರು ಅನ್ಕೋಬೋದು. ಇದ್ರ ಬಗ್ಗೆ ಕಂಪ್ಲೀಟಾಗಿ ಗೊತ್ತಾಗಬೇಕು ಅಂದರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಆಗ ನಿಮಗೆ ಕಂಪ್ಲೀಟಾಗಿ ಡೀಟೇಲಾಗಿ ಗೊತ್ತಾಗುತ್ತೆ. ಮೊನ್ನೆನೂ ಕೂಡ ಇದೇ ರೀತಿ ಟ್ರ್ಯಾಕ್ಟ್ರಲ್ಲಿ ಹೋಗೋದನ್ನು ತೋರಿಸಿದ್ರು. ಸೊ ತೇರಿಗೆ ಹೋಗಿದ್ರು ಅಂತ ಅನ್ಕೊತಿರ್ಬೋದು. ನಾನು ಆ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ, ಇದು ತೇರು ಹಾಗೆ ಒಂದಿನ ಬಿಟ್ಟ ನಂತರ ಜಾತ್ರೆಗೆ ಹೋಗ್ತೀವಿ ಅಂತ ಹೇಳಿ. ಸೊ ಇಲ್ಲೆಲ್ಲ ಹೋಗ್ಬೇಕಾದ್ರೆ ಸರಿಗಮ ಅಂತಾಕ್ಷರ ಎಲ್ಲ ಕಟ್ಕೊಂಡು ಆಟಾಡ್ಕೊಂಡು ಹೋದರು. ಇಲ್ಲಿ ನಮಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು ನೋಡಿ. ಪೂರ್ಣಿಮಾ ಹಾಯ್ನೋ ಹೇಳ್ತಾಳೆ, ಸಿಕ್ಕಾಬಟ್ಟೆ ಬೈದ್ಲು. ಈಗ ಬರೋದು ಇಷ್ಟು ಲೇಟಾಗ ಬರೋದು, ಒಟ್ಟಾಸ್ಕೊಂಡಿವಿ ಹಾಗೆ ಹೇಗೆ ಅಂತ ಬೈತಾನೇ ಇದ್ಲು. ನಾನ್ ಸ್ಟಾಪಾಗಿ ಬೈತಾ ಇದ್ಲು ನೋಡಿ, ನೀವು ನೋಡ್ತಿರ್ಬೋದು. ಏನಕ್ಕೆ ಬೈತಾ ಇದ್ಲು ಅಂದರೆ, ನಾವು ತುಂಬ ಲೇಟಾಗಿ ಹೋಗಿ ಜಾಯ್ನ್ ಆದ್ವಿ. ಕಾರಣ ಇಷ್ಟೇ, ನಮ್ಮ ಮೈದನ ಮಗಳ ಲಯನ ಜವಳ ಕಾರ್ಯಕ್ರಮ ಇತ್ತು. ಆ್ಯಕ್ಚುಲಿ ಇದು ನಮ್ಮ ಮನೆ ದೇವರು ಗುಮ್ನೂರು ಚನ್ನಬಸವೇಶ್ವರ ಆ ಸನ್ನಿಧಾನದಲ್ಲಿ ಮಾಡಿದ್ದು. ಇವಳು ನನ್ನ ಹೊರಗಿತ್ತಿ ಅರ್ಚನಾ. ಸೊ ಪಾಪುದು ಜವಳ ಕಾರ್ಯಕ್ರಮ ಇತ್ತು. ಅವಳಿಗೆ ಆ್ಯಕ್ಚುಲಿ ಇವತ್ತೇ ಅನ್ನೋ ಐಡಿಯಾನೂ ಕೂಡ ಇರಲಿಲ್ಲ. ಅವಳಿಗೂ ವರ್ಕ್ ಇದರಿಂದ ಹೋಗಬೇಕಾಗಿತ್ತು ಬೆಂಗಳೂರಿಗೆ. ಹಾಗಾಗಿ ಮನೆ ದೇವರ ವಾರ ಆಗಿದ್ದರಿಂದ ಅವತ್ತೇ ಅದನ್ನು ಆಯೋಜಿಸ್ಕೊಂಡಿದ್ರು. ಪ್ರತಿ ವರ್ಷ ಜಾತ್ರೆ ದಿನ ಇವಳು ವರ್ಕ್ ಪ್ರೆಸರ್ ಇದ್ದಿದ್ದರಿಂದ ಬ್ಯಾಂಗ್ಳೂರಲ್ಲೇ ಇರ್ತಿದ್ಲು. ಈ ವರ್ಷ ಇದ್ಲಲ್ಲ, ಸೊ ಎಲ್ಲರೂ ಹೋಗೋಣ ಅನ್ನೋ ಒಂದು ಪ್ಲ್ಯಾನ್ ಇತ್ತು. ಇವಳು ಹಿಂದಿನ ದಿನವೇ ಏನು ಮಾಡಿದ್ಲು, ನಾವು ನಾಳೆ ಜಾತ್ರೆಗೆ ಹೋಗ್ತೀವಿ ಅಂದಾಗ ರೊಟ್ಟಿ ಪಲ್ಯಗಳು ಏನೇನು ಬೇಕು ನಮಗೆಲ್ಲ ವೆರೈಟೀಸ್ನೂ ಮಾಡಿಟ್ಕೊಳ್ತಾ ಇದ್ವಿ. ಇವಳು ಕಾಲ್ ಮಾಡಿಬಿಟ್ಟು ಏನೂ ಮಾಡ್ಕೋಬೇಡಿ, ನಾನೆಲ್ಲ ಊಟಕ್ಕೆ ಕ್ಯಾಟ್ರಿಂಗ್ ಹೇಳಿದ್ದೀನಿ ಅಂತ ಹೇಳಿದ್ಲು. ಹಾಗಾಗಿ ಈ ವರ್ಷ ಅವಳು ಇದ್ದಿದ್ದು ಕೂಡ ಸ್ಪೆಷಲ್ ಅನ್ನಿಸ್ತು ಅಂತ ಅಂದ್ಕೊಂಡ್ವಿ. ಆಮೇಲೆ ಆದರೂ ಕೂಡ ಮಕ್ಕಳಿಗೆ ಕೆಲವೊಂದು ಸ್ವೀಟ್ ಬೇಕಾಗಿತ್ತು. ಡ್ರೈ ಜಾಮೂನ್ ಮಾಡ್ಕೊಂಡ್ವಿ, ಮೊಸರನ್ನ, ಆಮೇಲೆ ಚಟ್ನಿ ಪುಡಿಗಳೆಲ್ಲ ರೆಡಿ ಮಾಡ್ಕೊಂಡಿದ್ವಿ. ಆದ್ರೂ ಸ್ವಲ್ಪ ಲೇಟಾಗಿ ಹೋಗ್ಬಿಡ್ತು. ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ ನಂತರ ಅವಳಿಗೆ ಮಕ್ಕಳು ಚಿಕ್ಕವರಿದ್ದರಿಂದ ಬಿಸಿಲು ಜಾಸ್ತಿ, ಸೊ ಜಾತ್ರೆಗೆ ಬರೋದು ಬೇಡ, ನೀವು ಹೋಗಿ ಬನ್ನಿ ಅಂತೇಳಿ ಅವಳು ಮನೆಯಲ್ಲೇ ಉಳ್ಕೊಂಡ್ಳು. ನಾವೆಲ್ಲ ಬಂದ್ವಿ. ಅಷ್ಟೊತ್ತಿಗೆ ಆಲ್ರೆಡಿ ಗಂಡು ಮಕ್ಕಳು ಎಲ್ಲರದ್ದು ಊಟ ಆಗಿತ್ತು. ಕೆಲವ್ರದ್ದು ನಮ್ಮ ಇದನ್ನ ಮತ್ತು ನಮ್ಮ ಮನೆಯವ್ರದ್ದು, ಪಾಪು ಇವ್ರದ್ದು ಆಗಿರಲಿಲ್ಲ. ಸೊ ಇವ್ರನ್ನ ವೆಯ್ಟ್ ಮಾಡಿಸಿದ್ವಿ. ಆ್ಯಕ್ಚುಲಿ ತುಂಬ ಊಟದ ಟೈಮ್ ಮೀರಿಬಿಟ್ಟಿತ್ತು. ಆದ್ರೂ ವೆಯ್ಟ್ ಮಾಡ್ಕೊಂಡು ಕೂತಿದ್ರು. ನೋಡ್ರಿ ಹೆಂಗೆ ಬೈತಾ ಇದ್ದಾಳೆ ಅಂದರೆ, ನಾನ್ ಸ್ಟಾಪಾಗಿ ಬೈತಾ ಇದ್ಲಪ್ಪ. ಸಾರಿ ಕೇಳಿದ್ರು ಇಲ್ಲ, ಎಂಥದ್ದು ಇಲ್ಲ, ಬೈತಾನೇ ಇದ್ಲು. ಆಮೇಲೆ ಅಮ್ಮರನ್ನೆಲ್ಲ ಕೂರಿಸ್ಬಿಟ್ಟು ಊಟಕ್ಕೆ ಬಡಿಸಿದ್ವಿ. ಅಷ್ಟೊತ್ತಿಗಾಗಲೇ ಏನಾಯಿತು ಅಂದರೆ, ಗಂಡು ಮಕ್ಕಳು ಎಲ್ಲರೂ, ಆಮೇಲೆ ಮಕ್ಕಳು ಏನಿದ್ರಲ್ಲ, ತುಂಬ ಜನ ಮಕ್ಕಳು ಮುಂಚೆನೇ ಬಂದಿದ್ದರು. ಸೊ ನನ್ನ ಮಕ್ಕಳು ಬೇರೆ, ಪಚ್ಚಿ ಮಕ್ಕಳು, ಪೂರಿ ಮಕ್ಕಳೆಲ್ಲ ಮುಂಚೆನೇ ಬಂದಿದ್ದರು. ಸೊ ಹಾಗಾಗಿ ಅವರು ಊಟ ಮುಗಿಸ್ಬಿಟ್ಟಿದ್ರು. ಲೇಟ್ ಆಯ್ತಲ್ಲ ನಮ್ಮದು. ಹಾಗಾಗಿ ನಾವೇನು, ಅವಳು ಅರ್ಚನಾ ಎಷ್ಟೊಂದು ಊಟ ತರಿಸಿದ್ಲು. ಎಲ್ಲರೂ ಊಟ ಮಾಡಿದರೆ ಚೆನ್ನಾಗಿರುತ್ತೆ, ವೇಸ್ಟ್ ಆಗಬಾರ್ದು ಅನ್ನೋದು ಕೂಡ ಇತ್ತು. ಇಲ್ಲಿ ಉದಯ ತಾಳೆ ಹಣ್ಣನ್ನು ಕಟ್ ಮಾಡ್ತಾ ಇದ್ದ. ನೋಡ್ರಿ ತಾರಾ ಅದನ್ನು ತೋರಿಸಿ ತಿಂತಾ ಇದ್ಲು. ಆಮೇಲೆ ಎಲ್ಲರೂ ಸ್ವಲ್ಪ ಊಟಕ್ಕೆ ಬಡಿಸ್ಕೊತ ಮಾತಾಡ್ಕೊತ ನಿಂತ್ಕೊಂಡ್ವಿ. ಸ್ವಲ್ಪ ವೀಡಿಯೋ ಮಾಡಬೇಕಾದ್ರೆ ಕ್ರಾಸಾಗಿ ಮಾಡಿಬಿಟ್ಟಿದ್ದಾರೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ನೆಕ್ಸ್ಟು ಮಕ್ಕಳಿಗೆ ಕೆಲವೊಂದು ಜ್ಯೂಸ್ಗಳನ್ನ ತಂದಿದ್ದರು. ಅದನ್ನು ಕೂಡ ಕರೆದು ಎಲ್ರಿಗೂ ಕೊಡ್ತಾ ಇದ್ದರು ನೋಡಿ. ಆದರೂ ಸ್ವಲ್ಪ ಇಷ್ಟು ಜನ ಇದ್ವಿ, ಆದರೆ ಇದ್ರ 2ರಷ್ಟು ನಮ್ಮ ಜೊತೆಗಿನ ಜನಗಳು ಬಂದಿದ್ದರು. ಅವರೆಲ್ಲರೂ ಊಟ ಮಾಡಿ ಎದ್ದೋಗ್ಬಿಟ್ಟಿದ್ರು. ಅದೊಂದು ಸ್ವಲ್ಪ ಬೇಜಾರಾಯಿತು. ಅವರು ಊಟ ಮಾಡಿದ್ದಿದ್ರೆ ಚೆನ್ನಾಗಿತ್ತು, ಯಾಕೆಂದರೆ ತುಂಬ ವೆರೈಟೀಸ್ ತರಿಸಿದ್ಲು ಅವಳು. ಆಮೇಲೆ ನಾನು ತಮಾಷೆ ಮಾಡಿದೆ, ಇದು ಲಯನ್ ಟ್ರೀಟು ಅಂತೇಳಿ. ಯಾಕಂದರೆ ವರ್ಷಲ್ಲಿ ನಾದನೇ ಆಗಬೇಕು ಪೂರ್ಣಿಮಾ ಅಂದಲ್ಲ, ಅವಳಿಗೆ ಸೊಸೆ ಆಗ್ತಾಳೆ ಅವಳು. ಹಾಗಾಗಿ ಅವಳಿಗೆ ತಮಾಷೆ ಮಾಡ್ಕೊತಾನೆ ಊಟ ಮಾಡಿದ್ವಿ ನೋಡಿ. ಈಗಲೂ ಬಿಡ್ತಿಲ್ಲ ಅವಳು. ಅವ್ರ ತಮ್ಮ ವೀಡಿಯೋ ಮಾಡ್ತಾಯಿದ್ದ ಪ್ರಮೋದು, ಅವನಿಗೂ ಏನೋ ಹೇಳ್ಕೊತಾನೆ ಮಜ್ಜಿಗೆ ಕುಡಿತಾ ಇದ್ಲು. ಅದಾದ ನಂತರ ಮಕ್ಕಳೆಲ್ಲ ಹೋಗ್ಬಿಟ್ಟು, ಜಿಂಕೆಗಳಿದ್ದಾವೆ ಅಲ್ಲಿ ಆನಗೋಡು ಪಾರ್ಕಲ್ಲಿ. ಸೊ ಆ ಜಿಂಕೆಗಳನ್ನೆಲ್ಲ ನೋಡಿಕೊಂಡು ಖುಷಿಯಾಗಿ ಮಕ್ಕಳೆಲ್ಲ ಎಂಜಾಯ್ ಮಾಡ್ಕೊಂಡು ಬರ್ತಾಯಿದ್ರು. ನಮ್ಮದು ಲಾಸ್ಟಿಗೆ ಊಟಕ್ಕೆ ಅಂದರೆ ಅವ್ರಿಗೆಲ್ಲ ಬಡಿಸಿ ಆದಮೇಲೆ ಮಾಡೋಣ ಅಂಥೇಳಿ ವೆಯ್ಟ್ ಮಾಡಿದ್ವಿ. ಮಕ್ಕಳಿಗೆ ಏನೋ ಒಂಥರ ಖುಷಿ, ಪ್ರಾಣಿಗಳು ಪಕ್ಷಿಗಳನ್ನು ನೋಡ್ತಾ ಇರೋದು. ಊಟ ಎಲ್ಲ ಆದ ನಂತರ ನೋಡಿ, ಅವ್ರಿಗೆ ಗೊತ್ತಿಲ್ಲೇ ತೆಗ್ದಿರೋ ಫೋಟೋಸ್ ಇದೆಲ್ಲ ಅಡಿಕೆಲೆ ಹಾಕ್ಕೊತ ಕೂತಿದ್ರು. ನ್ಯಾಚುರಲಾಗಿರಲಿ ಅಂಥೇಳಿ ಅವ್ರು ಯಾರಿಗೂ ಹೇಳ್ದೇ ಫೋಟೋ ತೆಗ್ದೆ ನಾನು. ಕೊನೆಗೆ ಊಟ ಎಲ್ಲ ಮುಗಿದ ನಂತರ ಎಲ್ಲ ಬಾಕ್ಸ್ಗಳನ್ನ ಪ್ಯಾಕ್ ಮಾಡಿದ್ವಿ. ಯಾಕಂದರೆ ಮನೆಗೆ ಹೊರಡಬೇಕಿತ್ತು. ಅಂದರೆ ಮನೆಗಂದರೆ ಡೈರೆಕ್ಟಾಗಿ ಮನೆಗಲ್ಲ, ನಾವು ಬರ್ತಾ ಏನಾಯಿತು ಅಂದರೆ ದೇವರಿಗೆ ಹಣ್ಣು ಕೈ ಮಾಡ್ಸೋಕ್ಕೆ ಹೋಗಿರಲಿಲ್ಲ.
ತೇರಿನ ದಿನ ತುಂಬ ರಶ್ ಇರುತ್ತೆ, ಹಾಗಾಗಿ ಆ ದೇವರಿಗೆ ಹಣ್ಣು ಕಾಯಿ ಏನೂ ಮಾಡ್ಸೋಕ್ಕಾಗಲ್ಲ, ತೇರು ನೋಡ್ಕೊಂಡು ಅಷ್ಟೇ ಬರ್ತೀವಿ. ಜಾತ್ರೆ ದಿನ ಹೋದಾಗಲೇ ನಾವು ದೇವರಿಗೆ ನೈವೇದ್ಯ ಎಲ್ಲ ಮಾಡ್ಕೊಂಡು ಬರೋದು. ಎಲ್ಲದನ್ನೂ ಕೂಡ ಟ್ಯಾಕ್ಟ್ರಲ್ಲಿ ಸಾಮಾನುಗಳನ್ನು ಪಾಪಣ್ಣ, ರಮೇಶಣ್ಣ, ಬಾಬಣ್ಣ ಎಲ್ಲ ಇಡ್ತಾಯಿದ್ರು. ಮಕ್ಕಳು ಅಷ್ಟೊತ್ತಿಗಾಗಲೇ ನಾವೆಲ್ಲ ಪ್ಯಾಕ್ ಮಾಡ್ಕೊಂಬರೋದ್ರೊಳಗಾಗಲೇ ಚೆನ್ನಾಗಿ ಆಟ ಆಡ್ತಾಯಿದ್ರು. ಆಮೇಲೆ ಹೋಗುವಾಗಾದರೂ ಅಷ್ಟೇ ಕರೆದ್ರು ಬರೋಕ್ಕೆ ರೆಡಿ ಇರಲಿಲ್ಲ. ಅಂದರೆ ಆಟಾಡೋಕ್ಕೆ ತುಂಬ ಅಲ್ಲಿ ಟಾಯ್ಸ್ ಇದ್ದಾವೆ, ಈ ಥರ ಸ್ಲೈಡ್ ಇರ್ಬೋದು, ಸ್ವಿಂಗು, ಇವೆಲ್ಲ ಕೂಡ ಚೆನ್ನಾಗಿದೆ. ತುಂಬ ಫ್ಯಾಮಿಲೀಸ್ ಬರುತ್ತೆ ಪ್ರತಿ ವರ್ಷವೂ ಕೂಡ, ನಾವೊಬ್ಬರೇ ಅಂತಲ್ಲ. ನೋಡ್ತಿರ್ಬೋದು ನೀವು, ಇವರೆಲ್ಲರೂ ಕೂಡ ಆನಗೋಡು ಜಾತ್ರೆಗೆ ಬಂದಿರ್ತಕ್ಕಂಥವ್ರೆ. ಸೊ ಎಲ್ಲ ಮುಗಿಸ್ಕೊಂಡು ನಂತರ ಚೇಷ್ಟೆಗಳು ಭಾಳ ಮಾಡ್ತಾಯಿದ್ರು ಮಕ್ಕಳು. ಮತ್ತು ನಾವು ಟ್ರ್ಯಾಕ್ಟ್ರಲ್ಲೇ ಬಂದ್ವಿ. ನಮ್ಮ ಅತ್ತೆ ಕೂಡ ಬಂದಿದ್ದರು, ಅವರು ವ್ಯಾನಲ್ಲಿ ಹೋದರು ಮುಂಚೆನೇ, ಒಬ್ಬರೇ ಹತ್ತಾಯಿದ್ರು. ಇಲ್ಲಿ ಪುಟ್ಟ ಇಲ್ಲಿ ನಿಂತಿರೋದು, ಇವನು ಕೂಡ ನನಗೆ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಹಾಗೆ ಮಾಡಿ ಅಕ್ಕ ಹೀಗೆ ಮಾಡಿಯಕ್ಕಂತ ಹೆಲ್ಪ್ ಮಾಡ್ತಿರ್ತಾನೆ. ಆಮೇಲೆ ಇನ್ಸ್ಟಾಗ್ರಾಮದಲ್ಲಿ ಹೇಗೆ ಅಪ್ಲೋಡ್ ಮಾಡಬೇಕು ಅನ್ನೋದನ್ನು ಕೂಡ ಪುಟ್ಟ ಹೇಳಿದ್ದೆ ನನಗೆ. ನಮ್ಮ ತಂಗಿ ಕಂಪ್ಲೀಟಾಗಿ ನನಗೆ ಹೇಳ್ತಾ ಇರ್ತಾಳೆ ಯಾವಾಗಲೂ. ಸೊ ಪುಟ್ಟನೂ ಕೂಡ ಸಜೆಸ್ಟ್ ಮಾಡ್ತಿರ್ತಾನೆ. ಒಬ್ಬೊಬ್ಬರಾಗೆ ಬಂದು ಕೂತರು. ಇಲ್ಲಿ ಪಾಪು, ಅಂದರೆ ನಾವು ಪ್ರಮೋದ್ಗೆ ಪಾಪು ಅಂತ ಕರಿತೀವಿ, ಪಚ್ಚಿ ಪೂರ್ಣಿಮರ ತಮ್ಮ ಅವನು ಟ್ರ್ಯಾಕ್ಟ್ರು ಡ್ರೈವ್ ಮಾಡ್ತಾಯಿದ್ದ. ಫೈನಲ್ಲಾಗಿ ನಾವು ಆನಗೋಡು ಒಳಗಡೆ ಬಂದ್ವಿ. ಈ ಪಾರ್ಕ್ ಬಂದುಬಿಟ್ಟು ಆನಗೋಡು ನಿಯರ್ ಇರ್ತಕ್ಕಂಥದ್ದು. ಸೊ ಆನಗೋಡು ಪಾರ್ಕ್ ಅಂತಲೇ ಕರಿತೀವಿ. ಪಾರ್ಕಲ್ಲಿ ಪ್ರತಿ ವರ್ಷವೂ ಊಟ ಮುಗಿಸ್ಕೊಂಡು ಆನಂತರ ನಾವು ಒಳಗಡೆ ಎಂಟ್ರಿ ಆಗೋದು. ಫಸ್ಟಿಗೆ ಬಂದುಬಿಟ್ಟು ಏನು ಮಾಡ್ತಾರೆ, ದೇವರಿಗೆ ನಮ್ಮೂರಿಂದ ಬರಬೇಕಾದ್ರೇ ದೇವರಿಗೆ ಹಣ್ಣು ಕಾಯಿ ಮಾಡಿಸ್ಕೊಂಡು ಪಾರ್ಕಿಗೆ ಹೋಗ್ತಿದ್ವಿ. ಸೊ ಈ ಸರಿ ಅವರೆಲ್ಲ ಹೋಗಿದ್ದರು, ನಾವು ದೇವ್ರಿಗೆ ಫಸ್ಟ್ ಹಣ್ಣು ಕಾಯಿ ಮಾಡಿಸಿರಲಿಲ್ಲ. ಹಾಗಾಗಿ ಈಗೇನು ವಾಪಸ್ ಬರ್ತಾ ಇದ್ದೀವಲ್ಲ, ಈ ಪಾಪು ಅಂತೂ ತುಂಬ ಸಾಂಗ್ ಹೇಳೋದು, ಡ್ಯಾನ್ಸ್ ಮಾಡೋದೆಲ್ಲ ಮಾಡ್ತಾಯಿದ್ಲು. ಇಲ್ಲಿ ಕೂತಿದ್ದಾರಲ್ಲ ಪಚ್ಚೆಯರ ಅಣ್ಣನ ಮಗಳಂತೆ ಇವಳು, ತುಂಬ ಸಾಂಗ್ ಹೇಳೋದು, ಡ್ಯಾನ್ಸ್ ಎಲ್ಲ ಮಾಡೋದು ಮಾಡ್ತಾಯಿದ್ಲು. ಖುಷಿಯಾಗಿ ಬಂದು ತಲುಪಿದ್ವಿ. ಅವಳಿಗೆ ವೀಡಿಯೋ ಮಾಡ್ತಾರೆ ಅನ್ನೋ ಖುಷಿಗೆ ಇನ್ನೂ ಡ್ಯಾನ್ಸ್ ಮಾಡ್ತಾಯಿದ್ಲು. ಚಿಕ್ಕ ಮಕ್ಕಳೇ ಹಾಗೆ ಒಂಥರ ಕ್ರೇಜಾಗಿ ಇರ್ತಾರೆ. ಅದಾದ ನಂತರ ನಾವು ಹೇಳಿದ್ನಲ್ಲ ಆವಾಗಲೇ, ದೇವರಿಗೆ ಹಣ್ಣು ಕಾಯಿ ಏನೂ ನೈವೇದ್ಯ ಮಾಡಿಸಿರಲಿಲ್ಲ ಅಂಥೇಳಿ ಆ ದೇವರ ಸನ್ನಿಧಾನಕ್ಕೆ ಬಂದು ಮರಳು ಸಿದ್ದೇಶ್ವರನಿಗೆ ನೈವೇದ್ಯವನ್ನು ಮಾಡಿಸ್ಕೊಂಡು ಆ ನಂತರ ನಾವು ಜಾತ್ರೆ ಒಳಗೆ ಹೋಗೋಣ ಅಂಥೇಳಿ ಬಂದ್ವಿ. ಇಲ್ಲಿ ಎಲ್ಲರೂ ಮೊದಲೇ ಬಂದು ಐಸ್ ಕ್ರೀಮ್ ತಿಂತಾಯಿದ್ರು ಅಷ್ಟರು ಕೂಡ. ಇಲ್ಲಿ ನಮ್ಮ ಮೈದ್ನ ಕೂಡ ಇದ್ದಾರೆ. ನಮಗೆ ಬಳೆಗಳನ್ನು ಜಾತ್ರೆಯಲ್ಲಿ ಏನು ಸ್ಪೆಷಲ್ಲು ಅಂದರೆ ಆನಗೋಡು ಜಾತ್ರೆಯಲ್ಲಿ ಬಳೆಗಳು ತುಂಬ ಇಷ್ಟ ಆಗುತ್ತೆ. ವೆರೈಟೀಸ್ ಹೆಂಗೆ ಬಂದಿರುತ್ತೆ ಅಂದರೆ, ನನಗೆ ಇಷ್ಟು ವರ್ಷದಲ್ಲಿ ನೋಡಿರ್ತಕ್ಕಂಥ ಬ್ಯಾಂಗಲಲ್ಲಿ, ಅಂದರೆ ಇಷ್ಟು ವರ್ಷದಲ್ಲೂ ಕೂಡ ನನಗೆ ಆನಗೋಡು ಜಾತ್ರೆ ಬಳೆ ಅಂದರೆ ತುಂಬ ಇಷ್ಟ, ತುಂಬ ಸ್ಪೆಷಲಾಗಿರ್ತವೆ. ಹಾಗಾಗಿ ತುಂಬ ಇಷ್ಟ ಆಗುತ್ತೆ. ಆಮೇಲೆ ಕೆಲವರು ಹಂಗೆ ಕೈಯಾಗೆ ತೊಗೊಂಡ್ರು, ನಾನು ಕೈ ಒಳಗಡೆ ಹಾಕ್ಕೊಂಡೆ, ಇಷ್ಟ ಆಯಿತು ಅಂತ ಹೇಳಿ. ಮೊದಲೆಲ್ಲ ನಾನು ಬಳೆಗಳನ್ನು ಅಷ್ಟೊಂದು ಇಷ್ಟಪಡ್ತಿರಲಿಲ್ಲ. ಆನಗೋಡು ಜಾತ್ರೆಗೆ ಯಾವಾಗ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದೆ, ಸೊ ಆವಾಗಿಂದ ನನಗೆ ಬಳೆಗಳು ತುಂಬ ಇಷ್ಟ ಆಗ್ತವೆ. ಯಾಕೆ ಅಂತ ಗೊತ್ತಿಲ್ಲ ರೀಸನ್ನು, ತುಂಬ ಡಿಫ್ರೆಂಟಾಗಿರ್ತವೆ ಅಲ್ಲಿ ಬರೋವಂಥ ಬಳೆಗಳು. ಸೊ ಖಂಡಿತವಾಗ್ಲೂ ತಪ್ಪದೆ ಪ್ರತಿ ವರ್ಷವೂ ಕೂಡ ಎಲ್ಲರೂ ತೊಗೊಳ್ತೀವಿ. ಆಮೇಲೆ ಇಲ್ಲಿ ದೂರದಲ್ಲಿ ಟ್ಯಾಕ್ಟ್ರಿಯಲ್ಲಿ ಕೆಲವರು ಕೂತಿದ್ರು, ಇನ್ನೂ ಜಾತ್ರೆ ಒಳಗೆ ಹೋಗಿರೋರೆಲ್ಲ ಜಾತ್ರೆಯಲ್ಲೇ ಇದ್ದರು. ನಾನು ಬಂದು ಅಮ್ಮರ ಜೊತೆ ವ್ಯಾನಲ್ಲಿ ಕೂತ್ಕೊಂಡೆ. ಮಕ್ಕಳೆಲ್ಲ ಟ್ಯಾಕ್ಟ್ರಲ್ಲಿ ಇದ್ದಿದ್ದರಿಂದ ಸೊ ಟ್ಯಾಕ್ಟ್ರಿಗೆ ಹೋಗಬೇಕು ಅಂತ ಹೋದೆ. ಆಮೇಲೆ ಪೂರ್ಣಿಮಾ ಅವರೆಲ್ಲರೂ ಇಲ್ಲ ಪರವಾಗಿಲ್ಲ ನಾವು ನೋಡ್ಕೊಳ್ತೀವಿ ಅಂತಂದರು. ಹಾಗಾಗಿ ಅಮ್ಮರ ಜೊತೆ ಬಂದು ನಾನು ಕೂತ್ಕೊಂಡೆ. ಈ ರೀತಿಯಾಗಿ ನಾವು ಪ್ರತಿ ವರ್ಷವೂ ಕೂಡ ಈ ತೇರು ಮತ್ತು ಜಾತ್ರೆನ ಮಿಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಅಷ್ಟೊಂದು ಮೆಮೊರಬಲ್ ಆಗಿರುತ್ತೆ, ಖುಷಿಯಾಗಿರುತ್ತೆ. ವರ್ಷ ಪೂರ್ತಿ ಈ ಮೆಮೊರೀಸು ಅಳಿಸೇ ಹೋಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಒಂದು ಸ್ವಲ್ಪನೂ ಕೂಡ ಎಲ್ಲೂ ಬೋರ್ ಆಗೋದಿಲ್ಲ. ಎಲ್ಲರೂ ಕೂಡ ಮಿಂಗಲಾಗಿ ಖುಷಿಯಾಗಿರ್ತಕ್ಕಂಥ ಒಂದು ಸಮಯ, ಸಂದರ್ಭ ಅಂತಲೇ ಹೇಳ್ಬೋದು. ಅಲ್ಲಿ ನಡೀತಕ್ಕಂಥ ಕಾಮಿಡಿ ಇರ್ಬೋದು, ಮಾತುಕತೆ ಇರ್ಬೋದು, ತುಂಬ ಖುಷಿ ಕೊಡುತ್ತೆ. ಅದರಲ್ಲೂ ಸ್ಪೆಷಲಿ ಪೂರಿ ಇಲ್ಲ ಅಂದರೆ ಮೀನ್ಸ್ ಪೂರ್ಣಿಮಾ ಅವಳಿಲ್ಲ ಅಂದರೆ ಬೋರ್ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಳು ಕೂಡ ಪ್ರತಿ ವರ್ಷ ಮಿಸ್ ಮಾಡದೇ ಇರ್ತಾಳೆ. ನಾನು ಈ ವಿಡಿಯೋನ ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ, ಮಕ್ಕಳು ದೊಡ್ಡರಾದರೂ ಕೂಡ ಈ ಮೆಮೊರೀಸು ಅವ್ರಿಗೆ ಗೊತ್ತಾಗಬೇಕು. ಹೇಗಿದ್ವಿ, ಹೇಗೆ ಕಳೀತಾ ಇದ್ವಿ ಅನ್ನೋದು ಅವರಿಗೆ ಯಾವಾಗಲೂ ನೆನಪಲ್ಲಿ ಇರಬೇಕು ಅನ್ನೋ ಉದ್ದೇಶಕ್ಕೆ ನಾನು ಕೆಲವೊಂದನ್ನು ವಿಡಿಯೋನ ತಪ್ಪದೇ ಮಾಡೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇತ್ತೀಚಿನ ದಿನದಲ್ಲಿ ಎಲ್ಲ ಆಧುನೀಕರಣಕ್ಕೆ ಹೊಂದ್ಕೊಂಡ್ಬಿಟ್ಟಿದ್ದಾರೆ.
ಇಲ್ಲಿ ಏನಿದಾರಲ್ಲ ಪಚ್ಚಿ ಮಕ್ಕಳು, ಸೊ ನಮ್ಮ ಮಕ್ಕಳು, ನಮ್ಮ ಮೈದನ ಮಕ್ಕಳು, ಪೂರ್ಣಿಮನ ಮಕ್ಕಳು ಎಲ್ಲರೂ ಕೂಡ ದೊಡ್ಡವರಾದಮೇಲೂ ಈ ಮೆಮೊರೀಸ್ ಅವ್ರಿಗೆ ಸಿಗಬೇಕು. ಅದರಲ್ಲಿರ್ತಕ್ಕಂಥ ಖುಷಿನೇ ಬೇರೆ. ಎಷ್ಟೇ ನಾವು ಮುಂದುವರೆದಿದ್ದರೂ ಕೂಡ ಈಗಿನ ಜನ್ರೇಷನಲ್ಲಿ ಆಧುನೀಕರಣದಲ್ಲಿ ಲೈಫ್ ಸ್ಟೈಲ್ ಬೇರೆ ರೀತಿಯೇ ಹೋಗ್ತಾ ಇದೆ. ಸೊ ಅಂಥ ಸಂದರ್ಭದಲ್ಲಿ ಆಗಾಗ ಈ ಥರ ಮೆಮೊರೀಸ್ನ ಮೆಲುಕು ಹಾಕಿದಾಗ ಅವರಲ್ಲಿ ಆಗ್ತಕ್ಕಂಥ ಬದಲಾವಣೆಗಳೇ ಬೇರೆ ಅನ್ನೋದು ನನ್ನ ಭಾವನೆ. ಹಾಗಾಗಿ ನಾನು ಇವನ್ನ ತಪ್ಪದೇ ವಿಡಿಯೋಗಳನ್ನು ಇವರಿಗೆಲ್ಲರಿಗೂ ಕೂಡ ತಲುಪಿಸೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀವು ಕೂಡ ನಿಮ್ಮ ಕಡೆ ಯಾವ ಸೈಡು ಅಂದರೆ ಎಲ್ಲಿ ನಿಯರೆಸ್ಟ್ ಆಗಿರ್ತಕ್ಕಂಥ ಜಾತ್ರೆ ಹಬ್ಬಗಳಿಗೆ ಹೋಗ್ತೀರಿ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ. ಆಗ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಕೂಡ ಬಂದು ನಿಮಗೆ ರೀಚ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.